ಚುಕ್ಕೆ ಗುರುತಿನ ಪ್ರಶ್ನೆ 15-118 ಮಾನ್ಯ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರಿಗೆ. ಸನ್ಮಾನ್ಯ ಸಭಾಪತಿಗಳ ಉತ್ತರವನ್ನ ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ನಾನು ಪ್ರಶ್ನೆಯನ್ನ ಸ್ಪಷ್ಟವಾಗಿ ಕೇಳಿದ್ದೆ. ಇದರಲ್ಲಿ ಅವರು ಹೇಳ್ತಾರೆ, ಇವುಗಳಿಂದ ರು 60,918 ಕೋಟಿ ಮೊತ್ತದ ಬಂಡವಾಳ ಹೂಡಿಕೆ 85,544 ಉದ್ಯೋಗಾವಕಾಶಗಳನ್ನು ನಿರೀಕ್ಷಿಸಲಾಗಿದೆ. ನನಗೆ ನಿರೀಕ್ಷೆ ಬೇಕಾಗಿರ್ಲಿಲ್ಲ, ಆಸ್ ಆನ್ ಡೇಟ್ ಎಷ್ಟಾಗಿತ್ತು ಅನ್ನೋದು ನನ್ಗೆ ಬೇಕಾಗಿತ್ತು, ಅದಕ್ಕೆ ಉತ್ತರ ಬೇಕು ನನಗೆ. ಅದರಲ್ಲಿ ಅವ್ರು ಇನ್ನೊಂದು ಹೇಳ್ತಾರೆ ನೋಡಿ, ಇವುಗಳಿಂದ ಪ್ರಸಕ್ತ ಸಾಲಿನಲ್ಲಿ ಏಕಗವಾಕ್ಷಿಯಲ್ಲಿ 5 ಯೋಜನೆಗಳಿಗೆ ಅನುಮೋದನೆ ನೀಡಲಾಗಿದೆ. ಯಾವ್ದದು 5? ಆ ಯೋಜನೆಗಳೇನು? ಅದಕ್ಕೆ ಉತ್ತರ ಬೇಕು ನನಗೆ. ಹಾಗೇನೆ ನೋಡಿ, ಇನ್ನೊಂದಕ್ಕೆ ನನ್ನ ಪ್ರಶ್ನೆ ಇರುವಂತದ್ದು, ಪ್ರಸಕ್ತ ಸಾಲಿನಲ್ಲಿ ವಿಜಯಪುರ ಜಿಲ್ಲೆನಲ್ಲಿ ಎಷ್ಟು ಬಂಡವಾಳ ಹೂಡಿಕೆ ಆಗಿದೆ, ಎಷ್ಟು ಜನಕ್ಕೆ ಉದ್ಯೋಗ ಸಿಗುತ್ತೆ? ಇದರಲ್ಲೂ ಅಷ್ಟೇನೆ 1,698.14 ಕೋಟಿ ಬಂಡವಾಳ ಹೂಡಿಕೆ, 1,725 ಉದ್ಯೋಗಾವಕಾಶಗಳನ್ನು ನಿರೀಕ್ಷಿಸಲಾಗಿದೆ. ನಿರೀಕ್ಷೆ ಅಂದ್ರೆ ಮುಂದೆ ಯಾವುದೋ ಆಗುವಂತದ್ದು. ಇವತ್ತಿಗೆ ಎಷ್ಟು ಇಂಡಸ್ಟ್ರಿ ಬಂದಿದೆ, ಅದು ಎಷ್ಟು ಉದ್ಯೋಗ ಕೊಡ್ತಿದೆ? ಅದಕ್ಕೆ ಪ್ರಶ್ನೆಗೆ ಉತ್ತರ ಇಲ್ಲ. ಇನ್ನೊಂದು, ಪ್ರಸಕ್ತ ಸಾಲಿನಲ್ಲಿ ಅನುಮೋದನೆಯಾದ ಯೋಜನೆಗಳು ವಿವಿಧ ಹಂತದ ಅನುಷ್ಠಾನದಲ್ಲಿದೆ ಅಂದ್ರೆ ಪಾಯ ತೋಡಿದಾರ, ಬಿಲ್ಡಿಂಗ್ ಕಟ್ತಾ ಇದಾರ, ಯಾವ ಹಂತಕ್ಕಿದೆ, ಯಾವ ಸಮಯದಲ್ಲಿ ಇದು ಪೂರ್ಣಗೊಳ್ಳುತ್ತೆ, ಇದ್ರ ವಿವರ ಬೇಡವಾ? ಇದರಲ್ಲಿ ಒಂದೇ ಒಂದು ಪೇಜಿನ ಉತ್ತರ ಕೊಟ್ಟಿದ್ದಾರೆ ಮಾನ್ಯ ಸಭಾಪತಿಗಳೇ. ನಾನ್ ನಿರೀಕ್ಷೆ ಮಾಡಿದ್ದೆ ಇಡೀ ವಿಜಯಪುರದ ಚಿತ್ರಣ ನನ್ನ ಕಣ್ಮುಂದೆ ಇರುತ್ತೆ ಅಂತ ಹೇಳಿ. ಇಲ್ವಲ್ಲ. ಅಂದ್ರೆ ಯಾಕೆ ಇಷ್ಟು ಅಸಡ್ಡೆ ಉತ್ತರ ಕೊಡ್ಬೇಕಾಗಿತ್ತೇನು ಮಂತ್ರಿಗಳು? ಉತ್ತರ ಬೇಕು ನನಗೆ. ಸಭಾಪತಿಗಳೇ, ವಿಜಯಪುರ ಜಿಲ್ಲೆ ಬಗ್ಗೆ ಅವರ ಕಳಕಳಿಯನ್ನ ನಾನು ಮೆಚ್ಚುಗೆ ವ್ಯಕ್ತಪಡ್ತೇನೆ. ನಾನು ಕೂಡ ಅಲ್ಲಿಯ ಜಿಲ್ಲಾ ಉಸ್ತುವಾರಿ ಸಚಿವನು, ಅಲ್ಲಿ ಹುಟ್ಟಿದವನು ಬೆಳೆದವನು. ನೀವು ಬಂದು ವೋಟಿಂಗ್ ಸಲುವಾಗಿ ಬಂದಿದ್ದೀರಿ. ಅಲ್ಲಿ ಸನ್ಮಾನ್ಯ ಸಭಾಪತಿಗಳೇ, ನಾನು ಉತ್ತರ ಇಲ್ಲಿ ಈಗಾಗಲೇ ಕೊಟ್ಟಿದ್ದೀನಿ. ಅಂದ್ರೆ ಆಗ್ಲೇ ಉತ್ತರ ಕೊಟ್ಟಿದ್ದು ಯಾವುದನ್ನು ಕೂಡ ಇಮಿಡಿಯೇಟ್ಲಿ ನಿಮ್ದು 22ರಂದು ನಿಮ್ ಹಿಂದಿನ ಸರ್ಕಾರ ಇತ್ತಲ್ಲ, 22ರಾಗಲೇ ಉಮಾಶ್ರೀ ಪ್ರಶ್ನೆ ಕೇಳಿದ್ರು ಸದಸ್ಯರು. 22 ರಿಯಲೈಸೇಷನ್ ಹಾಕೋ 2-3 ವರ್ಷ ಬೇಕಾಗುತ್ತೆ. ಇಲ್ಲಿ ತಾವು ವಿಜಯಪುರ ಜಿಲ್ಲೆಯನ್ನು ಕೇಳಿದ್ರು ವಿಶೇಷವಾಗಿ, ಅವು ಯಾವ 5 ಕಂಪನೀಸು ಅಂತ ಹೇಳಿ. ಆ 5 ಕಂಪನೀಸು ಓದಿ ಹೇಳ್ಬಿಡ್ತೀನಿ ಸಭಾಪತಿಗೆ ಅನುಮಾನ ಕೊಟ್ರೆ. ಇವತ್ತು ಹೆಕ್ಸಾ ಕ್ಲೈಮೇಟ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್, ಇವರು 8,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಮಾಡಿದ್ದಾರೆ. ಆಮೇಲೆ ಮೆಲ್ಸ್ಟಾರ್ ಏವಿಯೇಷನ್ಸ್ ಟೆಕ್ ಪ್ರೈವೇಟ್ ಲಿಮಿಟೆಡ್, ಏರೋಸ್ಪೇಸ್ ಅಂಡ್ ಡಿಫೆನ್ಸ್ ನಲ್ಲಿ ಇವತ್ತು ಅಲ್ಲಿ ಏರ್ಪೋರ್ಟ್ ಇದರಲ್ಲಿ ಅವ್ರದ್ದು ಮಾಡಲಿಕ್ಕೆ ಸುಮಾರು 300 ಕೋಟಿ ರೂಪಾಯಿ ಇದು ಮಾಡಿದ್ದಾರೆ. ರೆನೈಸನ್ಸ್ ಸೋಲಾರ್ ಅಂಡ್ ಎಲೆಕ್ಟ್ರಾನಿಕ್ಸ್ ಮಟೀರಿಯಲ್ ಲಿಮಿಟೆಡ್ ಏನಿದೆಲ್ಲ, ESTM ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಇದರಲ್ಲಿ ಅವರು 5,000 ಕೋಟಿ ರೂಪಾಯಿ ಮಾಡಿದ್ದಾರೆ. ಸುಜಲಾನ್ ಎನರ್ಜಿ ಈಗಾಗಲೇ ಅವರು ಅವರೇ ಸ್ವತಃ ಭೂಮಿ ತಗೊಂಡು ಕೆಲಸ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಈ ಫ್ಯಾನ್ ವಿಂಗ್ಸ್ ಬರ್ತಾವಲ್ಲ ಸನ್ಮಾನ ಸಭಾಪತಿಗಳು, ಅವನು ಉತ್ಪಾದನೆ ಮಾಡುವಂತಹದ್ದು. ಆಮೇಲೆ ವಿಂಗ್ಸ್ ಅಗ್ರಿಕಲ್ಚರ್ ಪ್ರೈವೇಟ್ ಲಿಮಿಟೆಡ್, ಇದು ಬಹಳ ಪ್ರಮುಖವಾಗಿ ಈ ಎಲ್ಲ ಈ ವಿಂಗ್ಸು ವಿಟೇರಾ ಆ ಕಂಪನಿಯ ಒಂದು ಕೊಲಾಬರೇಷನ್ ಏನು ಸನ್ಮಾನ ಸಭೆ, ಗ್ಲೋಬಲ್ ಲೀಡರ್ಸ್ ಅವರು ಈ ಎಲ್ಲ ಪಲ್ಸಸ್ ಸೇರಿದಲ್ಲ, ತೊಗರೆ, ವಿವಿಧ ಆಯಿಲ್ ಸೀಡ್ಸು, ಈ ಎಲ್ಲವನ್ನ ಪ್ರೊಕ್ಯೂರ್ ಮಾಡುವಂಥದ್ದು. ಅದು ತೊಗರಿ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಮತ್ತು ಗುಲ್ಬರ್ಗಾ ಜಿಲ್ಲೆಗೆ ಬಹಳಷ್ಟು ಅನುಕೂಲ ಆಗಂತದ್ದು ಇದೆ. ಇದಲ್ಲದೆ ಸನ್ಮಾನ್ಯ ಸಭಾಪತಿಗಳೇ, ಇವತ್ತು ಟಾಟಾ ಪವರ್ ಅವ್ರ ಜೊತೆ ಕೂಡ ನಾವು ಮೊನ್ನೆ ಚರ್ಚೆ ಮಾಡ್ತಾ ಇದ್ದೀವಿ. ನಾನು ಟಾಟಾ ಚೇರ್ಮನ್ರಿಗೂ ಕೂಡ ಭೇಟಿಯಾಗಿದ್ದೀವಿ. ಅಲ್ಲಿ ಈ ಟಾಟಾ ಪವರ್ದವರು ಸೋಲಾರ್ ಇಂಗೋಟ್ಸ್ ಅಂಡ್ ವೇಫರ್ಸ್ ಸಲುವಾಗಿ ಸುಮಾರು 7,900 ಕೋಟಿ ರೂಪಾಯಿ ಇವತ್ತು ಅವರಿಗೆ ನಾವು ಇದೆಲ್ಲರಿಗೂ ಕೂಡ ನಾವು ಇನ್ಸೆಂಟಿವ್ಸ್ ಆಫರ್ ಮಾಡ್ತೀವಿ. ಬೇರೆ ಸ್ಟೇಟ್ಸ್ ಒಂದು ಇನ್ಸೆಂಟಿವ್ ಆಫರ್ ಮಾಡ್ತಾರೆ, ಅವ್ರಿಗಿಂತ ಜಾಸ್ತಿ ನಾವು ಮಾಡಬೇಕಾಗ್ತದೆ. ಇದು ಕಾಂಪಿಟೇಷನ್ ಇದಿರ್ತದೆ. ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್, ಉತ್ತರ ಪ್ರದೇಶ ಆ ಕಡೆನೂ ಕೂಡ ಎಲ್ಲ ಸ್ಟಾರ್ಟ್ ಆಗಿದೆ. ಈ ಟಾಟಾ ಪವರ್ಗೂ ಕೂಡ ನಾವು ಎಲ್ಲರೂ ಏನೇನು ಇನ್ಸೆಂಟಿವ್ಸ್ ಕೊಡ್ತಿದ್ದೀವಿ ಅಂತೇಳಿ ಬೆಸ್ಟ್ ಆಫ್ ದ ಇನ್ಸೆಂಟಿವ್ಸ್ ನಾವು ವಿಜಯಪುರಕ್ಕೆ ಕೊಡ್ಲಿಕ್ಕೆ ನಾವು ಅವ್ರಿಗೆ ಟಾಟಾ ಚೇರ್ಮನ್ರಿಗೆ ನಾವು ಮೊನ್ನೆನೇ ಕೂಡ ದಾವೋಸ್ನಲ್ಲಿ ಮತ್ತೆ ಅದು ರಿಪೀಟ್ ಆಗಿ ಅವ್ರಿಗೆ ಭೇಟಿಯಾಗಿ ಟಾಟಾ ಚೇರ್ಮನ್ರಿಗೆ ನಾವು ಕನ್ವಿನ್ಸ್ ಮಾಡುವಂತ ಕೆಲಸವನ್ನು ಮಾಡಿದ್ವಿ. ಹೀಗೆ ಸನ್ಮಾನ್ಯ ಸಭಾಪತಿಗಳೇ, ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಸುಮಾರು ಮೋರ್ ದೆನ್ ಒಂದು ಅಷ್ಟ ಟೋಟಲ್ ಎಲ್ಲ ಹಿಡ್ಕೊಂಡ್ರೆ ಸನ್ಮಾನ್ಯ ಸಭಾಪತಿಗಳೇ ಒಂದು 35,000 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ಸ್ ನಾವು ಫಾಲೋ ಮಾಡ್ತಾ ಇದ್ದೀವಿ. ವಿವಿಧ ಹಂತದಲ್ಲಿ ಇರ್ತವೆ. ಆಮೇಲೆ ಯಾವುದೇ ಒಂದು ಯೋಜನೆ ಇವತ್ತು ನೀವು ಅನೌನ್ಸ್ ಮಾಡಬೇಕು, ನೆಕ್ಸ್ಟ್ ಡೇ ಆಗಿದ್ರೆ ಬಿಲ್ಡಿಂಗ್ ಕಟ್ಟ ಪರ್ಮಿಷನ್ಸು ಅದೆಲ್ಲನೂ ಕೂಡ ಎಲ್ಲ ಆಗ್ಬೇಕಾಗಿದ್ರೆ ಮಿನಿಮಮ್ 1 ಇಯರ್ ತಗೋತದೆ ಅದು. ಆಮೇಲೆ ಇದೆಲ್ಲನೂ ಗ್ರೌಂಡ್ ಆಗ್ಬೇಕಾದ್ರೆ ಮಿನಿಮಮ್ 2 to 3 years ಬೇಕಾಗುತ್ತೆ. ಉದಾಹರಣೆ ಕೊಟ್ಟಲ್ಲ 22-23 ನಿಮ್ದು ಇಂದಿನ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ನಲ್ಲಿ ಕಂಪೇರ್ ಮಾಡಿದ್ರೆ ಈಗ ನಾವು 48% ಗ್ರೌಂಡ್ ಮಾಡಿದ್ದೀವಿ. ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ 58% ಗ್ರೌಂಡ್ ಮಾಡಿದ್ದೀವಿ. ಹೀಗೆ
ಬಹಳ ಗಂಭೀರವಾಗಿ ನಮ್ಮ ವಿಜಯಪುರ ಜಿಲ್ಲೆ ಬಗ್ಗೆ ನಿಮಗೆಷ್ಟು ಕಾಳಜಿ ಅದಲ್ಲ ಅಷ್ಟೇ ಕಾಳಜಿ ನನಗೂ ಅದೇ ಅಂತೇಳಿ ನಮ್ಮ ಜಾಸ್ತಿ ಇರಲಿ ಅವ್ರು ಪಾಪ ನಮ್ಮ ಜಿಲ್ಲೆಗೆ ಬಂದವರು ಇಷ್ಟು ಕಾಳಜಿಯನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಆ ಕೆಲಸವನ್ನು ಇವತ್ತು ಸಹ ನಾನು ನಮ್ಮ ನಾ ಹಿಂದೆ ನೀರಾವರಿ ಸಚಿವರಾಗಿ ನೀರು ಕೊಟ್ಟಿದ್ದೀನಿ, ತಗೊಂಬಂದು ನೋಡಿದಿರಿ ಅಲ್ಲ. ಈಗ ಇದನ್ನು ಇಂಡಸ್ಟ್ರೀಸು ಆಗಬೇಕು ಅಂತೇಳಿ ನಮ್ಗೆ ಕನಸಿದೆ. ಆ ಇಂಡಸ್ಟ್ರೀಸ್ ಮಾಡುವಂಥದ್ರಲ್ಲಿ ಬಹಳ ಗಂಭೀರವಾಗಿದ್ದೀವಿ. ಬೆಸ್ಟ್ ನಾನೇ ಪರ್ಸನಲಿ ವಿಜಯಪುರ ಜಿಲ್ಲೆದು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿ ಜನರಲ್ ನಮ್ಮ ಜಿಲ್ಲೆಗೆ ಇಂಡಸ್ಟ್ರಿ ಬರ್ಬೇಕು ಅನ್ನೋದು ಎಲ್ಲಾನು ಗ್ರೌಂಡ್ ಆಗ್ತದೆ ಅಂತ ಹೇಳೋದಲ್ಲ. ಇರೋ 3-4 ಕಂಪನೀಸು ನಿಶ್ಚಿತವಾಗಿ ಗ್ರೌಂಡ್ ಆಗ್ತದೆ. ಒಂದು ಉಪ ಪ್ರಶ್ನೆ ನಂದು ನೋಡಿ, ವಿಜಯಪುರ ಜಿಲ್ಲೆಗೆ ಹೆಚ್ಚು ಸಂಖ್ಯೆಯ ನಿರುದ್ಯೋಗಿ ಯುವಕ ಯುವತಿಯರಿದ್ದು ಅಂತ ಕೇಳಿದ್ದೆ ನಾನು. ಅದ್ರದ್ದೊಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡಬೇಕಿತ್ತು ನೀವು ನನಗೆ. ಅಂದ್ರೆ ಇಷ್ಟು ಜನ ಉದ್ಯೋಗ ಅರಸಿ ಬಂದಿರುವಂತವ್ರು ಇದ್ದಾರೆ ಅಂತೇಳಿ. ಹಾಗೇನೆ ಈ ಮಾನವ ಸಂಪನ್ಮೂಲ ಲಭ್ಯ ಇರುವಂತದ್ದನ್ನ ಉಪಯೋಗ ಮಾಡ್ಕೊಳ್ಳುವಂತದ್ದಕ್ಕೆ ತಕ್ಷಣದಲ್ಲಿ ಏನ್ ಮಾಡಿದೀವಿ ಅನ್ನುವಂಥದ್ದು ಒಂದು ಯೋಜನೆ ಬೇಕು. ದೀರ್ಘಕಾಲದ ಯೋಜನೆ ನೀವು ಹೇಳ್ತಾ ಇರೋದೆಲ್ಲವೂ ಕೂಡ 2 ವರ್ಷದಿಂದ 5 ವರ್ಷ ಬೇಕು ಅಂತ ಹೇಳ್ತೀರಿ. ಆಯ್ತು, 2 ವರ್ಷ 5 ವರ್ಷ ಬೇಕು. 22ರಿಂದ ಆಗಿರೋದು ಇನ್ನೂ ಮೆಟೀರಿಯಲೈಸ್ ಆಗಿಲ್ಲ. ಕಾಂಕ್ರೀಟ್ ಗ್ರೌಂಡ್ ಮೇಲೆ ಏನಾಗಿದೆ ಅದನ್ನಾದ್ರೂ ಒಂದ್ ಸ್ವಲ್ಪ ವಿವರ ಕೊಡ್ಬೇಕಿತ್ತಲ್ಲ. ಇನ್ನೊಂದು ಪ್ರಶ್ನೆ ಇದೆ. ಹಾಗೆ ಅದರಲ್ಲಿ ಪ್ರಸಕ್ತ ಸಾಲಿನಲ್ಲಿ ರಾಜ್ಯ ಸರ್ಕಾರವು ವಿಜಯಪುರ ಜಿಲ್ಲೆಯಲ್ಲಿ ಎಷ್ಟು ಸಂಖ್ಯೆಯ ಕೈಗಾರಿಕೆಗಳನ್ನು ಸ್ಥಾಪಿಸಲು ಹೂಡಿಕೆ ಆಕರ್ಷಿಸಿದೆ? ನನ್ನ ಪ್ರಶ್ನೆಗಳಲ್ಲಿ ಸ್ಪೆಸಿಫಿಕ್ ಆಗಿ ಇಷ್ಟು ಮೊತ್ತ ಇಷ್ಟು ಈ ಹಂತದಲ್ಲಿದೆ ಅನ್ನುವಂಥದ್ದಕ್ಕೆ ನಿಖರವಾದಂತ ಉತ್ತರ ಕೊಡ್ಬೇಕು ನೀವು. ನಿಖರವಾದಂತ ಉತ್ತರ ಇಲ್ಲ ಇಲ್ಲಿ. ಇವರಿಗೆ ಸಂಪೂರ್ಣವಾಗಿರುವಂತಹದ್ದು ನಮ್ಮ ಹಿಂದಿನ ಸರ್ಕಾರದ ಇಲ್ಲಿ ಕೂಡ ಲಿಸ್ಟ್ ನನ್ನ ಮುಂದೆನೇ ಇದೆ, ನನ್ನ ಮುಂದಿದೆ ಸಭಾಪತಿಗಳೇ. ಅದನ್ನು ಕೂಡ ನಾನು ಸದಸ್ಯರಿಗೆ ಕೊಡ್ತೀನಿ. ಯಾವ್ಯಾವ ಕಂಪನೀಸು 2022 ಗ್ಲೋಬಲ್ ರಿಸರ್ಚ್ ಮೀಟ್ ನಲ್ಲಿ ಏನೇನು ಸ್ಟೇಟಸ್ ಇದೆ ಅಂತ ಕೂಡ ಕೊಡ್ತೀನಿ. ನಮ್ಮ ಈಗ ಮೊನ್ನೆ 11 ತಿಂಗಳು ಬರೀ ನಮ್ದು 11 ತಿಂಗಳಲ್ಲಿ ನಾನು ಹೇಳ್ತೇನೆ, ಹೆಮ್ಮೆಯಿಂದ ಹೇಳ್ತೀನಿ, 48% ಏನೇನು ಇದನ್ನು ನಾವು ಇದು ಮಾಡಿದ್ದೀವಿ. ಆದಾಗ 58% ಏನು ಮ್ಯಾನುಫ್ಯಾಕ್ಚರಿಂಗ್ ಇದೆ. ಆ ಲಿಸ್ಟ್ ಅನ್ನು ಕೂಡ ನಿಮ್ಗೆ ಕೊಡ್ತೀನಿ. ಇನ್ನು ಎರಡನೇದಾಗಿ ಎಷ್ಟು ಮಂದಿ ಉದ್ಯೋಗ ಕೇಳ್ಕೊಂಡಿರೋದು ಬಹುಶಃ ಎಂಪ್ಲಾಯ್ಮೆಂಟ್ ಇದಕ್ಕೆ ಬರ್ತದೆ. ಅದು ಲೇಬರ್ ಡಿಪಾರ್ಟ್ಮೆಂಟ್ ಅದರಲ್ಲಿ ಆ ಎಂಪ್ಲಾಯ್ಮೆಂಟ್ ಎಷ್ಟೆಷ್ಟು ಜನ ಕೇಳ್ಕೊಂಡಿದ್ದಾರೆ ಅದು ನನ್ನ ಕಡೆ ಬರೋದಲ್ಲ. ಎಷ್ಟು ಮಂದಿ ಎಂಪ್ಲಾಯ್ಮೆಂಟ್ಸ್ ಕೇಳಿದ್ದಾರೆ ಏನು ಅನ್ನೋದನ್ನ ಆ ಸ್ಟ್ಯಾಟಿಸ್ಟಿಕ್ಸು ಇವತ್ತು ಕನ್ಸರ್ನ್ ಡಿಪಾರ್ಟ್ಮೆಂಟ್ ತಗೊಂಡು ಅದನ್ನು ಕೂಡ ನಾನು ಕೊಡ್ತೀನಿ. ನಿಮಗೆ 2 ಕಾಪೀಸ್ ಕೊಡ್ತೀನಿ ನಾನು. 22 ಕಾಪಿ ಕೊಡಬೇಕು ಅಂತ 22 ಕೊಡ್ತೀನಿ, 25 ಕೊಡ್ತೀನಿ. ದಯವಿಟ್ಟು ಲಿಖಿತ ಮೂಲಕ ಪ್ರಶ್ನೆ ಉತ್ತರ ಲಿಖಿತ ಮೂಲಕ ಸಭಾಪತಿಗಳೇ ದಿನ